ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೋ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಾಂ ಮಾ ಕೃತಾಃ. ಶ್ರೀ ಸತ್ಯಾತ್ಮಗುರು ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಶೇಷ ಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನಪಟುತರೆ. ಧರ್ಮಾದ್ಯ ಕಿಲ ಪುರುಷಾರ್ಥ ಸಾಧನೆ ಭೂತೆ ಅದ್ಯ ಶ್ರೀ ಧರ್ಮರಾಜ್ಞ ಆಧ್ಯಾತ್ಮಿಕ ಸ್ವರೂಪ ಚಿಂತನ ಸಂದರ್ಭೆ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನಿನ ದಿನ ಶ್ರೀಕೃಷ್ಣ ಅಥವಾ ಭಗವಂತ ಭೀಮನನ್ನು ಹಿರಿಯ ಅಣ್ಣನನ್ನಾಗಿ ಯಾಕೆ ಮಾಡಲಿಲ್ಲ ಅಂತನ್ನೋ ಪ್ರಶ್ನೆ. ಎರಡನೇ ಪ್ರಶ್ನೆ, ಯಕ್ಷನ ಸಂದರ್ಭದಲ್ಲಿ ಕುಂತಿಯ ಮಗ ಒಬ್ಬ ಮಾದ್ರಿಯ ಒಬ್ಬ ಮಗ ಜೀವಂತ ಆಗಬೇಕು ಅಂತನ್ನೋ ಅಭಿಪ್ರಾಯದಿಂದ ಅವನು ನಕುಲನನ್ನು ಕೇಳಿದ ಹೊರತು
ಸಹದೇವನನ್ನು ಯಾಕೆ ಕೇಳಲಿಲ್ಲ? ಅದಕ್ಕೋಸ್ಕರ ಆಧ್ಯಾತ್ಮಿಕ ಉತ್ತರ ಈ ರೀತಿಯಾಗಿದೆ. ಧರ್ಮ ಸಚ್ಚರಿತ್ರೆಯನ್ನು ಬಹಳ ಮಹತ್ವಪೂರ್ಣವಾಗಿ ಬಯಸ್ತದೆ. ಆದ್ದರಿಂದ ಧರ್ಮರಾಜ ನಕುಲನನ್ನು ಆರಿಸಿದ. ಯಾಕೆ? ಅವನು ಚರಿತ್ರೆಯ ಶೀಲದ ಅವನು ಸಾಂಕೇತಿಕ ಸ್ವರೂಪನಾಗಿರ್ತಕ್ಕಂಥ ವ್ಯಕ್ತಿ. ಭೀಮನನ್ನು ಯಾಕೆ ಅಣ್ಣನನ್ನಾಗಿ ಮಾಡಲಿಲ್ಲ? ಭೀಮ ವಾಯುದೇವರ ಅವತಾರ. ವಾಯುದೇವರ ಪ್ರತಿಜ್ಞೆ ಇವತ್ತು ನಿನ್ನಿನದಲ್ಲ, ಭಾಳ ಹಳೆ ಕಾಲದಿಂದ. ಹೀಗಾಗಿ ಮತ್ತು ಅವರಿಗೆ ಕೇವಲ ದುರ್ಯೋಧನಾದಿಗಳನ್ನು ಕೊಲ್ಲುವುದಿಲ್ಲ, ಸಂಪೂರ್ಣವಾಗಿರ್ತಕ್ಕಂತಹ ಭೂಭಾರವನ್ನು ಹರಣ ಮಾಡುವ ಜವಾಬ್ದಾರಿ ಇರುವುದರಿಂದಾಗಿ ಅಲ್ಲಿಗೆ ಕೆಲಸ ಮುಗಿಯಬಾರದು ಅಂಥೇಳಿ ಭೀಮನನ್ನು ಆಯಾ ಸಂದರ್ಭದಲ್ಲಿ ದಾಕ್ಷಿಣ್ಯಕ್ಕೆ ಒಳಗಾಗಿ ಮಾಡಿ ಸಮಯ ಕಾಲ ಬರುವಂತೆ ವ್ಯವಸ್ಥೆ ಮಾಡುವುದಕ್ಕೋಸ್ಕರ ಭಗವಂತ ಧರ್ಮರಾಜನನ್ನು ಅಣ್ಣನಾಗಿ ಮಾಡಿದ. ಮತ್ತು ಶುದ್ಧ ಭಾಗವತ ಧರ್ಮದಲ್ಲಿರುವ ಭೀಮಸೇನ ಅಣ್ಣನ ಮಾತನ್ನು ಮೀರುತ್ತಿರಲಿಲ್ಲ. ಆ ನಂತರ ಅದರ ಜೊತೆಯಲ್ಲಿ ನಾವು ಅಸ್ತೇಯ ಅನ್ನುವ ವಿಚಾರವನ್ನು ಇಟ್ಟುಕೊಂಡು ಧರ್ಮರಾಜ ತಾನು ಎಂದಿಗೂ ಅಹಂಕಾರವನ್ನು ಪಡಲಿಲ್ಲ. ಒಂದೆರಡು ಕಡೆಗೆ ಆ ಮಾತು ಅಂದಂತೆ ಅನ್ನಿಸ್ತದೆ, ಆದರೆ 1000 ಕಡೆಯಲ್ಲಿ ಅವನು ಅಹಂಕಾರ ಪಡದ ಸಂದರ್ಭ ಇರುವಾಗ ಒಂದೆರಡು ಅಹಂಕಾರದ ಸಂದರ್ಭಗಳು ಅಂಥ ದೋಷಕರವೇನಾಗೋದಿಲ್ಲ. ಪೌರ್ಣಿಮೆಯ ಚಂದ್ರನ ಮಂಡಲದಲ್ಲಿ ಮಧ್ಯದಲ್ಲಿರುವ ಒಂದು ಕಪ್ಪು ಚುಕ್ಕೆ ಅವನ ವಿಸ್ತಾರವಾದ ಬೆಳದಿಂಗಳಿಗೆ ಎಂದಿಗೂ ಬಾಧಕವಾಗುವುದಿಲ್ಲ. ಇನ್ನು ಧರ್ಮದ 5ನೆಯ ಲಕ್ಷಣ ಏನು ಅಂತಕೊಂಡಂತಂದರೆ, ಮೊದಲೇದು ಧೃತಿ, ಧೈರ್ಯ ಮತ್ತು ದಾರ್ಢ್ಯ. ಎರಡನೇದು ಕ್ಷಮ. ಮೂರನೆಯದು ದಮ. ದಮ ಅಂತಕೊಂಡಂತಂದರೆ ದಮನ ಮಾಡುವುದು. ದಮ ಅಂತ ತಿಳ್ಕೊಂಡಂತನ್ನೋದನ್ನು ಶುದ್ಧೀಕರಣ, ಪವಿತ್ರವನ್ನು ಮಾಡಬೇಕೆ ಅಂತ ಅರ್ಥ. 4ನೇ ಗುಣ ಅಸ್ತೇಯ ಅಂತಿಕೊಂಡಂತನ್ನುವುದು. ಇದು ಒಟ್ಟು ಅಹಂಕಾರ, ಪರಮಾತ್ಮನ ಗುಣ ನನ್ನಲ್ಲಿದೆ ಅಂತ ತಿಳ್ಕೊಂಡಂತನ್ನುವ ಅಹಂಕಾರವನ್ನು ಮಾಡದೇ ಇರಬೇಕೆ. ಇನ್ನೊಬ್ಬರ ಸಂಪತ್ತಿಯನ್ನು ಎಂದಿಗೂ ಯಾವ ಸಂದರ್ಭದಲ್ಲಿಯೂ ಬಯಸದೇ ಇರಬೇಕೆ. ಈ ಗುಣಗಳು ಧರ್ಮರಾಜನಲ್ಲಿ ಬಹಳ ವಿಸ್ತಾರವಾಗಿ ನಾವು ಲಕ್ಷಣೀಯವಾಗಿ ಕಾಣ್ತೇವೆ. ಹಾಗೆ ಒಂದೊಂದು ಧರ್ಮದ ಬಗ್ಗೆ ಅನೇಕ ದಿನಗಳವರೆಗೆ ಮಾತನಾಡುವಷ್ಟಿದೆ. ಮಹಾಭಾರತ ವಿಶಾಲ ಲಕ್ಷ ಶ್ಲೋಕಾತ್ಮಕವಾದದ್ದು. ಧರ್ಮರಾಜನ ಆಯಾ ಸಂದರ್ಭ ನೋಡಿಕೊಂಡು ಒಂದೊಂದು ತಿಂಗಳು ಒಂದೊಂದು ಗುಣದ ಬಗ್ಗೆ ಹೇಳ್ಬೋದು. ಆದರೆ ಅಷ್ಟು ಶ್ರೋತೃಗಳ ಸ್ಮರಣೆಯಲ್ಲಿ ಉಳಿಯೋದಿಲ್ಲ. ಕೆಲವು ಮುಖ್ಯವಾದ ಪಾಯಿಂಟ್ನಲ್ಲಿ ಉಳಿಲಿ ಅಂತ ಕೊಡುವಂಥ ದೃಷ್ಟಿಯಿಂದ ಸಂಕ್ಷಿಪ್ತವಾಗಿರ್ತಕ್ಕಂಥ ದಾರಿಯನ್ನು ಅವಲಂಬಿಸಿದ್ದೇವೆ. ಇವತ್ತು ಧರ್ಮಾಚರಣೆಯಲ್ಲಿ ಬೇಕಾಗಿರ್ತಕ್ಕಂಥ ಒಂದು 5ನೇ ಲಕ್ಷಣ ಅಂತಂದರೆ ಪವಿತ್ರತೆ. ಶೌಚ, ಸಂಸ್ಕೃತದಲ್ಲಿ ಶೌಚ ಅಂತಂದರೆ ಪವಿತ್ರತೆ. ಶೌಚಾಲಯ ಅಂತ ತಿಳ್ಕೊಂಡಂತಂದರೆ ಮನುಷ್ಯ ತನ್ನ ಶರೀರದಲ್ಲಿರುವ ಅಪವಿತ್ರ ವಸ್ತುಗಳನ್ನು ಹೊರಗೆ ಹಾಕಿ ಪವಿತ್ರನಾಗಬೇಕೆ ಎಂದು ಅರ್ಥ.
ಮನುಷ್ಯ ಪವಿತ್ರನಾಗಿರಬೇಕಾಗಿದ್ದರೆ ಅವನು ಯಾವ ರೀತಿ ಆಚರಣೆ ಮಾಡಬೇಕು, ಈ ಬಗ್ಗೆ ಏಕಾದಶಿ ತತ್ವ ಅಂತನೂ ಒಂದು ಗ್ರಂಥ ಈ ರೀತಿಯಾಗಿ ಹೇಳ್ತದೆ. ಅಲ್ಲಿ ಬೃಹಸ್ಪತ್ಯಾಚಾರ್ಯರು ಈ ಮಾತನ್ನು ಹೇಳ್ತಾರೆ. ಅಭಕ್ಷ್ಯ ಪರಿಹಾರಸ್ತು ಸಂಸರ್ಗಶ್ಚಾಪಿ ಅನಿಂದಿತೈ ಸ್ವಧರ್ಮೇ ಚ ವ್ಯವಸ್ಥಾನಂ ಶೌಚಮೇತತ್ ಪ್ರಕೀರ್ತಿತಂ. ನೋಡಿ, ಧರ್ಮಾಚರಣೆಯ ಸಂದರ್ಭದಲ್ಲಿ ಶೌಚ ಅಂದರೆ ಏನು? ಪವಿತ್ರತೆಯ ಮುಖ್ಯ ಲಕ್ಷಣಗಳು ಯಾವುವು? ಎಂದಿಗೂ ಅಭಕ್ಷ್ಯವನ್ನು ತಿನ್ನದೇ ಇರಬೇಕೆ. ಈರುಳ್ಳಿ, ಬೆಳ್ಳುಳ್ಳಿ, ಮೂಲಂಗಿ, ಗಜ್ಜರೆ ಇತ್ಯಾದಿ. ಇನ್ನು ಅಭಕ್ಷ್ಯ ದೇವರಿಗೆ ನೈವೇದ್ಯ ಮಾಡದೇ ಇದ್ದ ಊಟ, ಯಾವುದನ್ನು 90% ಮನೆಯಲ್ಲಿ ಇವತ್ತಿನ ದಿವಸ ನಡೀತಾ ಇದೆ. ಟೈಮ್ ಇಲ್ಲ, ದೇವರ ಪೂಜೆಗೆ ಟೈಮ್ ಇಲ್ಲ. ಮೊಬೈಲ್ನಲ್ಲಿ ಚಾಟಿಂಗ್ ಮಾಡಲಿಕ್ಕೆ ಟೈಮ್ ಇದೆ. ಆನಂತರ ಬೇಕಾದಷ್ಟು ಬೇರೆ ನ್ಯೂಸ್ ಗೀಸ್ ನೋಡ್ಲಿಕ್ಕೆ ಟೈಮ್ ಇದೆ, ಕ್ರಿಕೆಟ್ ಮ್ಯಾಚ್ ನೋಡಲಿಕ್ಕೆ ಟೈಮ್ ಇದೆ. ಆದರೆ ಸಂಧ್ಯಾ ವಂದನ ದೇವ್ರ ಪೂಜೆಗೆ ಟೈಮ್ ಇಲ್ಲ. ಇದು ನಮ್ಮಲ್ಲಿರ್ತಕ್ಕಂಥ ಅತ್ಯಂತ ಶೋಚನೀಯವಾಗಿರ್ತಕ್ಕಂಥ ಪರಿಸ್ಥಿತಿ, ನಿಂದ್ಯವಾದ ಸಂದರ್ಭ. ನನಗೆ ದೇವರ ಪೂಜೆಗೆ ಟೈಮ್ ಇಲ್ಲ ಅಂತ ತಿಳ್ಕೊಂಡಂತಕ್ಕಂಥದ್ದು ಅವನಷ್ಟು ಕೃತಜ್ಞ ವ್ಯಕ್ತಿ ಬೇರೆ ಯಾರೂ ಅಲ್ಲ. ಪವಿತ್ರ ಅನ್ನ ಬೇಕಾಗಿದ್ದರೆ ದೇವರ ನೈವೇದ್ಯ ಆಗಿರಬೇಕು. ಇದೊಂದು ನೆನಪಿಟ್ಕೊಂಡ್ಬಿಡಿ. ಉಳಿದದ್ದೆಲ್ಲೋ ಹೋಟೆಲ್ನಿಂದ ಬಂದಿರತಕ್ಕಂಥ ಪ್ರತಿಯೊಂದು ಪದಾರ್ಥವೂ ಕೂಡ ಅಭಕ್ಷ್ಯ. ಅದು ಜೊತೆಗೆ ನಾವು ಪಾಪವನ್ನೇ ಗಳಿಸ್ತಾ ಇದ್ದೇವೆ, ಪಾಪವನ್ನೇ ತಿಂತಾ ಇದ್ದೇವೆ. ನೀವು ಅನ್ಬೋದು, ಏನ್ರಿ ಆಚಾರ್ಯ ಭಾಳ ಹಾರ್ಷಿ ಮಾತನಾಡ್ತೀರಿ. ಈಗ ನಮಗೆ ಹೊರಗೆ ಹೋದ್ಮೇಲೆ ಹೋಟೆಲ್ನಲ್ಲಿ ತಿನ್ನದೇ ಬೇರೆ ದಾರಿ ಇಲ್ಲ. ಯಾಕಿಲ್ಲ? ಜೊತೆಯಲ್ಲಿ ಲಾಡು ತೆಗೆದುಕೊಂಡೋಗಿ, ಅವಲಕ್ಕಿ ತೆಗೆದುಕೊಂಡೋಗಿ, ಹಣ್ಣುಗಳನ್ನು ತೆಗೆದುಕೊಂಡೋಗಿ. ಬೇಡ, ಈಗ ಎಲ್ಲಿದ್ದರೂ ಕೂಡ ನೀವು ಬ್ಲಿಂಕಿಟ್ನಲ್ಲಿ ಹೇಳಿದ್ರೆ 5-10 ನಿಮಿಷದಲ್ಲಿ ನಿಮಗೆ ಪದಾರ್ಥ ಸಿಗ್ತದೆ. ಹಾಲು ಸಿಗ್ತದೆ, ಮೊಸರು ಸಿಗ್ತದೆ. ಅನ್ನನೇ ಬೇಕಂತ ನಿಯಮ? ಆಗೋದಿಲ್ಲ ಅಂತನ್ಬೇಡಿ. ಯಾಕೆ, ನಾನು 37 ವರ್ಷ ನಾನು ಕೂಡ ಬೇರೆ ಉದ್ಯೋಗದಲ್ಲಿದ್ದೆ. ಪಾಠ ಪ್ರವಚನ ಕಂಟಿನ್ಯೂ ಇದ್ದರೂ ಕೂಡ ಕುಟುಂಬ ನಡೆಸೋದಕ್ಕೋಸ್ಕರ, ಹೊಟ್ಟೆ ಹೊರೆಯೋದಕ್ಕೋಸ್ಕರ ಯಾರಿಗೂ ದೇಹಿ ಅಂತೇಳಿ ಕೈ ಒಡ್ಡಬಾರದು ಅಂತನೂ ಒಂದು ನಿಯಮವಿರೋದ್ರಿಂದ 37 ವರ್ಷ ನಾನು ಕೂಡ ಉದ್ಯೋಗ ಮಾಡಿದ್ದೇನೆ. ಮೊದಲು ಅಧ್ಯಾಪಕನಾಗಿ, ಆನಂತರ ಪ್ರೊಫೆಸರ್ ಆಗಿ, ಆನಂತರ ಪ್ರಿನ್ಸಿಪಾಲ್ ಆಗಿ 37 ವರ್ಷ. ನಾನು ಅಪಾಯಿಂಟ್ಮೆಂಟ್ ಸಿಕ್ಕಾಗ ನಾನು ನನ್ನ ಇನ್ಸ್ಟಿಟ್ಯೂಟಿಗೆ 2 ಕರಾರು ಮಾಡಿದೆ. ನನ್ನ ಇಂಟರ್ವ್ಯೂದಲ್ಲೇ ನಾನು ಹೇಳಿದೆ, ನಮ್ಮ ಇಂಟರ್ವ್ಯೂನಲ್ಲಿ ಚೇರ್ಮನ್ ಒಬ್ಬ ಪಾರ್ಸಿ ಇದ್ದ. ನಾನು ಯಾವ ಇನ್ಸ್ಟಿಟ್ಯೂಟ್ನಲ್ಲಿ ಕೆಲಸ ಮಾಡಿದ್ದೇನೆ ಅಲ್ಲಿ. ನನಗೆ ಅವರು ಇಂಟರ್ವ್ಯೂ ಆಯಿತು, ಅಲ್ಲೇ ಹೇಳಿಬಿಟ್ರು ಯು ಆರ್ ಸೆಲೆಕ್ಟೆಡ್ ಅಂತ. ಆದರೆ ನಾನು ಹೇಳಿದೆ, ನಾನು ಬರಬೇಕಾಗಿತ್ತು ಅಂತಂದರೆ ನನ್ನ 2 ಕರಾರವ ಅಂತ ತಿಳ್ಕೊಂಡಿದ್ದೆ. ಆಗ ಆ ಪಾರ್ಸಿ ಕೇಳ್ತಾನೆ, ಕರಾರು ನಾವು ಹಾಕಬೇಕು, ನೀವು ಹಾಕಬೇಕು? ಎಂಪ್ಲಾಯ್ ಕರಾರು ಹಾಕಬೇಕು ಅಥವಾ ನೌಕರಿ ಕೊಡ್ತಕ್ಕಂಥವ್ರು ಕರಾರು ಹಾಕಬೇಕು? ಅಂದರೆ ಕರಾರು ಅಂತಂದರೆ ಆಗಲ್ಲ, ನನ್ನ 2 ನಿಯಮ ಇದೆ, ಅದಕ್ಕೆ ನೀವು ಸಹಕಾರ ಮಾಡಬೇಕು. ಏನು? ನಾನು ವೇಷ ಬದಲಾಯಿಸೋದಿಲ್ಲ. ನಾನು ದೋತ್ರ ಉಟ್ಕೊಂಡು ಪಂಚೆ ಉಟ್ಕೊಂಡೇ ಬರ್ತಕ್ಕಂಥವನು. ಪ್ಯಾಂಟ್ ಹಾಕ್ಕೊಳ್ಳಿ ಹಾಗೆ ಹೀಗೆ ಅಂತ ಅನ್ಬಾರ್ದು.
ಎರಡನೇದ್ದು, ನಾನು ಮನೆಯಲ್ಲಿ ಊಟ ಮಾಡಿ ನೀರು ಕುಡಿದ ಮೇಲೆ ಪುನಃ ಮನೆಗೆ ಹೋದ್ಮೇಲೆ ನೀರು, ಊಟ ಅಂತೂ ದೂರ ಉಳಿತು, ನೀರು ಕುಡಿಯೋದು ಕೂಡ ಮನೆಗೆ ಹೋದ್ಮೇಲೆ. ನೀವು ನನಗೆ ಮೀಟಿಂಗ್ನಲ್ಲಿ ತಿನ್ನಬೇಕು, ಈಟಿಂಗ್ ಮಾಡಿ ಅಂತ ಹೇಳಬಾರ್ದು. ಅವರು ಆ ಕಾಲಕ್ಕೆ ಹೇಳಿದರು, ಮಧ್ಯದಲ್ಲಿ ಒಂದೆರಡು ಸಲ ತಕರಾರು ತೆಗೆದ್ರು. ಆದರೆ ಮುಂದೆ ನಾನು 37 ವರ್ಷ ನನ್ನ ಇನ್ಸ್ಟಿಟ್ಯೂಟ್ ನನಗೆ ಎಂದಿಗೂ ಆಗ್ರಹ ಮಾಡಲಿಲ್ಲ. ಮೇಲೆ ಒಳ್ಳೆ ಪದದಲ್ಲಿ ಕೂಡ ಬಂದೆ, ಅಧಿಕಾರದಲ್ಲೂ ಕೂಡ ಇದ್ದೆ. ಪ್ರಿನ್ಸಿಪಾಲ್ ಇರುವಾಗ ಅನೇಕ ಸಮಯ ಸಂದರ್ಭ, ಹೋಟೆಲ್ಸು ಇತ್ತಾಗಲಿ, ಮೀಟಿಂಗ್ 20 ಕೆಲಸಗಳು. ಆದರೆ ಎಲ್ಲಿಯೂ ನಾನು ಧರ್ಮ ಬಿಡಲಿಕ್ಕೆ ಪರಮಾತ್ಮ ನನಗೆ ಅನುಕೂಲ ಮಾಡಿಕೊಂಡು, ಧರ್ಮ ಮಾಡಲಿಕ್ಕೆ ಅನುಕೂಲ ಮಾಡೋದೇನೆ ಹೊರತು ಧರ್ಮ ಬಿಡಲಿಕ್ಕೆ ಅನುಕೂಲ ಮಾಡಲಿಲ್ಲ, ಅನಾನುಕೂಲ ಮಾಡಲಿಲ್ಲ ಪರಮಾತ್ಮ. ಅಭಕ್ಷ್ಯ ಭಕ್ಷಣ, ದೇವರ ನೈವೇದ್ಯ ತೋರಿಸದೇ ಇರುವ ಪದಾರ್ಥವನ್ನು ಸ್ವೀಕಾರ ಮಾಡದೇ ಇರುವ, ಇದು ಪಾವಿತ್ರ್ಯತೆಯ ಇದು ಮೊದಲನೇ ಸ್ತಂಭ. ನಾವು ದೇವರಲ್ಲಿ ವಿಶ್ವಾಸ ಇದೆ, ದೇವ್ರ ಪೂಜೆ ಮಾಡ್ತೇವೆ, ಪಾರಾಯಣ ಮಾಡ್ತೇವೆ, ಜಪ ಮಾಡ್ತೇವೆ. ಆದರೆ ಝೊಮ್ಯಾಟೊ ಕಡೆಯಿಂದ ನಾವು ಪಿಜ್ಜಾ ತರಿಸ್ತೇವೆ, ಮತ್ತೊಂದೇನು ತರಿಸ್ತೇವೆ, ಅದೇನು ಬೇರೆ ಹೆಸರುಗೆಲ್ಲ ಗೊತ್ತಿಲ್ಲ ನನಗೆ. ಇದು ಈ ವ್ಯಕ್ತಿ ಪವಿತ್ರನಲ್ಲ, ಬೇಕಾದ್ರೆ ನನ್ನ ಬೈರಿ ಪರವಾಗಿಲ್ಲ. ಏನಿದೆ ಶಾಸ್ತ್ರ ಏನಿದೆ ಅದನ್ನು ಹೇಳೋದು ನನ್ನ ಕರ್ತವ್ಯ. ಎರಡನೇದ್ದು, ಸಂಸರ್ಗಶ್ಚಾಪ್ಯನಿಂದಿತೈ, ನಾಸ್ತಿಕರ ಜೊತೆಯಲ್ಲಿ, ವೇದ ನಿಂದಕರ ಜೊತೆಯಲ್ಲಿ, ಶಾಸ್ತ್ರ ನಿಂದಕರ ಜೊತೆಯಲ್ಲಿ ಎಂದಿಗೂ ಸಂಘ ಮಾಡಲಿಕ್ಕಿಲ್ಲ. ಅಂಥವ್ರು ನಿಮ್ಮ ಕಲೀಗ್ಸ್ ಆದರೂ ಕೂಡ ಭಾಳ ಕನೆಕ್ಷನ್ ಇಟ್ಕೊಳ್ಬೇಡಿ. ಯಾಕೆಂದರೆ ಸಜ್ಜನರ ಸಂಘ ಬಹಳ ಮಹತ್ವಪೂರ್ಣವಾದದ್ದು, ದುರ್ಜನರ ಸಂಘ ಅಷ್ಟೇ ಹಾನಿಕರವಾದದ್ದು. ಮಹಾ ತಪಸ್ವಿಗಳು ತಮ್ಮನ ಜೀವನದ ಉದ್ದಕ್ಕೂ 650 ವರ್ಷ ಶಿಲೋಂಚ ವೃತ್ತಿಯನ್ನು ಬಿಡದೇ ಇದ್ದ ದ್ರೋಣಾಚಾರ್ಯರು ಸಾಯುವ ಕೊನೆಯ ಕೆಲವು ತಿಂಗಳಲ್ಲಿ ದುರ್ಯೋಧನ ಪಕ್ಷದಿಂದ ಯುದ್ಧ ಮಾಡಿ ತಮ್ಮ ಎಲ್ಲ ಪುಣ್ಯವನ್ನು ಕಳ್ಕೊಂಡ್ಬಿಟ್ರು. ದುರ್ಜನರ ಸಂಘ. ಭೀಷ್ಮಾಚಾರ್ಯ 800 ವರ್ಷ ಬಾಳಿರ್ತಕ್ಕಂಥ ವ್ಯಕ್ತಿಗಳು, 708 ಬಾಳಿ ನಿಶ್ಚಿತವಾಗಿ ಬಾಳಿದ್ರು. ಅಷ್ಟು ತಪಸ್ಸು, ಅಷ್ಟು ವಿದ್ಯೆ, ಅಷ್ಟು ಅಧ್ಯಯನ. ಆದರೆ ಒಂದೇ ಒಂದು ಈಗೋದಿಂದಾಗಿ ನಾನು ಈ ಚಂದ್ರವಂಶದಿಂದ ಕುರುರಾಜನ ಮುಂದೆ ಸಿಂಹಾಸನಕ್ಕೆ ನಾನು ಅದಕ್ಕೆ ಸಹಾಯಕನಾಗಿ ನಿಲ್ತೇನೆ, ಅಲ್ಲಿ ಯಾರೇ ಕೂತಿರಲಿ. ಆ ಸಿಂಹಾಸನ ಸೇವೆ ನನ್ನ ಕರ್ತವ್ಯ. ಇದು ಕೂಡ ಧರ್ಮರಾಜನಂತೆ ಬುಕ್ಕಿಶ್ ನಾಲೆಜ್, ಸ್ಟ್ರಾಟಜಿ ಇಲ್ಲದೆ ಇರತಕ್ಕಂಥ ಧರ್ಮಾಚರಣೆ ಭೀಷ್ಮಾಚಾರ್ಯ. ಯಾಕೆ ಸಂಘ, ಧೃತರಾಷ್ಟ್ರನ ಸಂಘ, ದುರ್ಯೋಧನನ ಸಂಘ, ಸಂಘ ದುಸ್ಸಂಗ ಇದು ಅಪವಿತ್ರತೆ ಕಾರಣವಾಗ್ತದೆ, ಪವಿತ್ರತೆ ಕಾರಣ ಆಗೋದಿಲ್ಲ. ಸ್ವಧರ್ಮೇಚ ವ್ಯವಸ್ಥಾನ, ಮೂರನೇ ನಿಯಮ, ಯಾವ ಧರ್ಮದಲ್ಲಿ ನಾವು ಹುಟ್ಟಿದ್ದೇವೆ, ಯಾವ ಆಶ್ರಮದಲ್ಲಿದ್ದೇವೆ, ಆ ವರ್ಣಾಶ್ರಮ ಧರ್ಮಗಳನ್ನು ತಪ್ಪದೇ ಪರಿಪಾಲನೆ ಮಾಡುವುದು, ತಪ್ಪದೇ ಪರಿಪಾಲನೆ ಮಾಡುವುದು, ಇದು ಧರ್ಮ ಅಂತ ತಿಳ್ಕೊಂಡಂತೆ ಅನಿಸ್ಕೊಳ್ತದೆ. ಆದ್ದರಿಂದಾಗಿ ಸ್ವಧರ್ಮೇಚ ವ್ಯವಸ್ಥಾನ, 3 ನೆನಪಿನಲ್ಲಿಟ್ಟುಕೊಳ್ಳೋಣ. ನಾವು ಪ್ರವಚನ ಕೇಳ್ತಕ್ಕಂಥವರು ಈ ಭಾಗವನ್ನು ನಿಮ್ಮ ಎಲ್ಲ ಬಂಧುಗಳಿಗೆ, ಬಾಂಧವರಿಗೆ, ನಿಮ್ಮದೇನು ಕೌಟುಂಬಿಕವಾದಂಥ ಕೆಲವು ಚಾನಲ್ಗಳಿರ್ತವೆ, ಅಲ್ಲಿ ಎಲ್ಲ ಕಡೆಯಲ್ಲಿ ಕಳಿಸ್ಕೊಡಿ. ಪರಮಾತ್ಮ ಅನುಗ್ರಹ ಬೇಕಾಗಿದ್ದರೆ ಪವಿತ್ರತೆ ಬೇಕು. ನಮ್ಮ ಹೃದಯ ಮಂದಿರದಲ್ಲಿ ಬಂದು ಕೂತ್ಕೊಳ್ಬೇಕಾಗಿದ್ದರೆ ನಮ್ಮ ದೇಹ ಮನಸ್ಸು ಎರಡೂ ಪವಿತ್ರವಾಗಿರಬೇಕು. ನಮಗೆ ಕಸಬಿದ್ದ ಕುರ್ಚಿಯ ಮೇಲೆ ಕೂತ್ಕೊಳ್ತೇವೆ ನಾವು? ಇಲ್ಲ ಅಲ್ಲ.
ಆದ್ದರಿಂದಾಗಿ ಈ 3 ನಿಯಮಗಳನ್ನು ಪರಿಪಾಲನೆ ಮಾಡಬೇಕು. ಅಭಕ್ಷ್ಯ ಪರಿಹಾರಸ್ತು ಸಂಸರ್ಗಶ್ಚಾಪ್ಯನಿಂದಿತೈ ಸ್ವಧರ್ಮೇ ಚ ವ್ಯವಸ್ಥಾನಂ ಶೌಚಮೇತತ್ ಪ್ರಕೀರ್ತಿತಂ. ಏಕಾದಶಿ ತತ್ವ ಅಂತನ್ನುವ ಗ್ರಂಥದಲ್ಲಿ ಬೃಹಸ್ಪತ್ಯಾಚಾರ್ಯರು ಹೇಳಿದ ಮಾತು ಇದು. ಇನ್ನು ಗರುಡ ಪುರಾಣ ಇನ್ನು ಕೆಲವನ್ನ ಶೌಚಗಳನ್ನು ಪರಿಪಾಲನೆ ಮಾಡಿ ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ಸರ್ವೇಷಾಮೇವ ಶೌಚಾನಾಂ ಅರ್ಥಶೌಚಂ ವಿಶಿಷ್ಯತೆ. ಎಂಥ ಬಂಗಾರದ ಮಾತು. ನಿಮ್ಮ ದುಡ್ಡು ಪವಿತ್ರವಾಗಿರಬೇಕು, ನಿಮ್ಮ ಸಂಪತ್ತು ಪವಿತ್ರವಾಗಿರಬೇಕು, ಸ್ವಲ್ಪವೂ ಕೂಡ ಅನ್ಯಾಯ ಮಾಡದೆ ಗಳಿಸಿದ ಹಣವಾಗಿರಬೇಕು. ದಾನ ಧರ್ಮ ಪರ್ವದಲ್ಲಿ ಮಹಾಭಾರತ ಹೇಳ್ತದೆ, ಶಾಂತಿ ಪರ್ವದ ಒಂದು ಭಾಗ ಅದು. ನೀವು ಪ್ರಾಮಾಣಿಕವಾಗಿ ಗಳಿಸಿದ ದುಡ್ಡಿನಿಂದ ಮಾಡಿದ ದಾನ ಧರ್ಮಕ್ಕೆ ಫಲ ಇದೆ. ಇನ್ನೊಬ್ಬರನ್ನು ಎಕ್ಸ್ಪ್ಲಾಯ್ಟ್ ಮಾಡಿ ತೆಗೆದುಕೊಂಡು ಹಣವನ್ನು ನಾನು ದಾನ ಮಾಡ್ತೇನೆ ಅಂತ ತಿಳ್ಕೊಂಡಂತಂದರೆ ಅದು ಪುಣ್ಯಕರವಾಗುವುದಿಲ್ಲ. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಅದು ಎಂದಿಗೂ ಯಾವ ಸಂದರ್ಭದಲ್ಲಿಯೂ ಪುಣ್ಯಕರವಾಗೋದಿಲ್ಲ. ಈ ಕೆಲವರು ಇರ್ತಾರೆ, ಸ್ಮಗ್ಲಿಂಗ್ ಮಾಡ್ತಾರೆ, ಆ ನಂತರ ಶೇರ್ ಮಾರ್ಕೆಟ್ನಲ್ಲಿ ದುಡ್ಡನ್ನು ಹಾಕ್ತಾರೆ, ಅಥವಾ ಮತ್ತು ಎಲ್ಲರ ಕಾರ್ಮಿಕರನ್ನು ಕೆಲಸಗಾರನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ. ಆದರೆ ಅಂಥವರು ಬಂದು ಲಕ್ಷ ಕೋಟಿ ಬಂಡಲ್ ತಿರುಪತಿ ಹುಂಡಿಯಲ್ಲಿ ಹಾಕ್ತಾರೆ. ಅದರಲ್ಲಿ ಅವರು ಎಷ್ಟು ಪ್ರಾಮಾಣಿಕವಾಗಿ ಗಳಿಸಿದ್ದಾರೆ ಅಷ್ಟಕ್ಕೆ ಮಾತ್ರ ಪುಣ್ಯ, ಉಳಿದದ್ದಕ್ಕೆ ಪುಣ್ಯ ಇಲ್ಲ. ಆದ್ದರಿಂದ ಅರ್ಥ ಶೌಚ ಬಹಳ ಮಹತ್ವಪೂರ್ಣವಾದದ್ದು. ಪುಣ್ಯದ ಫಲ ನಮಗೆ ಸಿಗ್ತದೆ, ಪಾಪದ ಫಲ ಸಿಕ್ಕೋದಿಲ್ಲ. ನಾವು ಚಿಕ್ಕರಿರುವಾಗ 2ನೇ ಕ್ಲಾಸ್ನಲ್ಲಿರುವಾಗ ಒಂದು ಕಥೆ ನಮ್ಮ ಪುಸ್ತಕದಲ್ಲಿ ಬಂದಿತ್ತು. ಒಬ್ಬ ವ್ಯಾಪಾರಿ ಹಾಲು ಮಾರ್ತಾಯಿದ್ದ. ಒಂದು ಸರ್ತೆ ಹಾಲು ಇನ್ನೇನು ತೆಗೆದುಕೊಂಡು ಹೋಗಬೇಕು ಅನ್ನೋಷ್ಟರಲ್ಲಿ ಹಾಲಿನ ಕೂಡ ಉರುಳಿತು. ಒಂದು ಕಾಲು ಭಾಗ ಹಾಲು ಚೆಲ್ಲಿ ಹೋಯಿತು. ಅಷ್ಟು ಜನಕ್ಕೆ ಮುಟ್ಟಿಸ್ಬೇಕಲ್ಲ ಅಂಥೇಳಿ ಅವತ್ತೇನು ಮಾಡಿದ, ಅವತ್ತು ಅಷ್ಟು ಭಾಗಕ್ಕೆ ನೀರು ಸೇರಿಸಿದ. ಕೊಟ್ಟ, ಯಾರೇನು ಅನ್ನಲಿಲ್ಲ. ಅವನಂದ ಒಳ್ಳೇದಾಯ್ತಲ್ಲ. ನೀರು ಬೆರೆಸಿ ಮಾರಲಿಕ್ಕೆ ಚಾಲು ಮಾಡಿದ. ಹೀಗಾಗಿ ವ್ಯಾಪಾರ ಹೆಚ್ಚಾಯಿತು, ಹಣ ಬಂತು. ತಿಂಗಳ ಕೊನೆಗೆ ಹಣ ತೆಗೆದುಕೊಂಡು ತನ್ನ ಒಂದು ಕೈಚೀಲದಲ್ಲಿ ಹಾಕ್ಕೊಂಡು ಆನಂತರ ತನ್ನ ಊರಿಗೆ ಹೊರಟ. ನದಿ ದಾಟಬೇಕು, ನೌಕೆ ಕಾಣಿಸ್ಲಿಲ್ಲ. ಶ್ರಮದಿಂದ ಕೂತಲ್ಲೇ ಅವನಿಗೆ ಸ್ವಲ್ಪ ನಿದ್ದೆ ಹತ್ತಿತು. ನಿದ್ದೆ ಹತ್ತಿದ ಕ್ಷಣಕ್ಕೇನೆ ಎದ್ದು ನೋಡ್ತಾನೆ, ಹಣದ ಚೀಲ ಇಲ್ಲ, ಗಾಯಬ್. ಆವಾಗ ಏನು ಮಾಡಬೇಕು? ನೋಡ್ದ, ಒಂದು ಮಂಗ ಆ ಚೀಲ ತೊಗೊಂಡು ಮರದ ಮೇಲೆ ಕೂತ್ಕೊಂಡಿತ್ತು. ಆಗ ಅವನು ಹೇಳ್ದ, ಪ್ಲೀಸ್ ಕೊಡು ಕೊಡು ಕೊಡು, ಬೇಗ ಪ್ಲೀಸ್ ಕೊಡು. ಆಗ ಮಂಗ ಏನು ಮಾಡ್ತು, ಒಂದೊಂದಾಗಿ ನೋಟು ನಾಣ್ಯ ತೆಗೆದು ಒಂದು ನಾಣ್ಯ ಇವನ ಕಡೆಗೆ ಹಾಕ್ತಾಯಿತ್ತು, ಒಂದು ನಾಣ್ಯ ಅಲ್ಲಿ ನದಿಗೆ ಹಾಕ್ತಾಯಿತ್ತು, ಒಂದು ನಾಣ್ಯ ಈ ಕಡೆಗೆ, ಒಂದು ನಾಣ್ಯ ನದಿಗೆ. ಹನಿ ಹನಿ ಗಟ್ಟಿಸ್ಕೊಂಡ. ಹೀಗೆ ಕಾಯಿತು ಅಂತ ತಿಳ್ಕೊಂಡಂತೇಳಿ ಚಿಂತೆ ಮಾಡುವಾಗ
ಆ ಮರದ ವನದೇವತೆ ಹೇಳಿತು, ನೀನು ಪ್ರಾಮಾಣಿಕವಾಗಿ ಗಳಿಸಿದ್ದ ಹಣ ನಿನಗೆ ಸಿಕ್ತು, ನೀರು ಕುಡಿಸಿ ಎಕ್ಸ್ಟ್ರಾ ಹಣ ಗಳಿಸಿದ್ಯಲ್ಲ ಅದೆಲ್ಲ ನೀರು ಪಾಲಾಯ್ತು. ನೀರಿನಿಂದ ಗಳಿಸಿದ್ದು ನೀರಿಗೆ ಹೋಯ್ತದೆ ಅಷ್ಟೇ. ನಮ್ಮ ಗಳಿಕೆಯಲ್ಲೂ ಕೂಡ ಹೀಗೆ ಪ್ರಾಮಾಣಿಕವಾದದ್ದು ನಮಗೆ ಸುಖಕ್ಕೆ ಸಹಾಯಕವಾಗ್ತದೆ. ಅಪ್ರಾಮಾಣಿಕವಾಗಿ ಗಳಿಸಿದ ಹಣ ಏನೋ ರೋಗವಾಗಿಯೋ ಕಳ್ಳತನವಾಗಿಯೋ ಮತ್ತೊಂದಾಗಿಯೋ ಮುಗಿದೊಂದಾಗಿಯೋ ಹೊರಟು ಹೋಗಿಬಿಡ್ತದೆ. ಹೇಗೆ ಹೊರಟು ಹೋಗ್ತದೆ ಪರಮಾತ್ಮನ ಸಂಕಲ್ಪ ಹೇಳಲಿಕ್ಕಾಗೋದಿಲ್ಲ. ನನ್ನ ಒಬ್ಬ ಸಹಪಾಠಿಯ ಅಣ್ಣ ರಿಟೈರ್ ಆದರು. ಈ ಮಾತು 40 ವರ್ಷ ಹಿಂದೆ. ಅವರಿಗೆ ಆಗ 35,000 ರೂಪಾಯಿ ಪ್ರಾವಿಡೆಂಟ್ ಫಂಡ್ ಬಂತು. ಅದು ಕ್ಯಾಶ್ ಆಗಿ ಕೊಟ್ಟರು ಅವ್ರಿಗೆ. ಈಗೆಲ್ಲ ಡಿಜಿಟಲ್ ಬಂದಿದೆ, ಮಾತು ಬೇರೆ. ಕ್ಯಾಶ್ ತೆಗೆದುಕೊಂಡು ಮನೆಗೆ ಹೊರಟಾಗ ಆಗ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ಇಲ್ಲ ನಮ್ಗೆ ಪಾರ್ಟಿ ಬೇಕು ಅಂಥೇಳಿ. ಸರಿ ಅಂತ ತಿಳ್ಕೊಂಡು ಅಂತೇಳಿ ಒಂದು ಹೋಟೆಲ್ಗೆ ಕರ್ಕೊಂಡು ಹೋದ. ಪಾರ್ಟಿ ಕೊಟ್ಟೆ, ಎಲ್ಲ ಆಯಿತು. ಬರುವಾಗ ಚೀಲ ಮರೆತು ಹಾಗೆ ಬಂದುಬಿಟ್ಟ. ಯಾವ ಚೀಲದಲ್ಲಿ ಯಾವ ಪಾಕೆಟ್ನಲ್ಲಿ, ಆಗಿನ ಕಾಲಕ್ಕೆ 40-50 ವರ್ಷದ ಹಿಂದೆ, ಸುಮಾರು 70-75 ಸಂದರ್ಭದಲ್ಲಿ 35,000ಕ್ಕೆ ಬೆಲೆ ಬಹಳ ಇತ್ತು. 35,000ಕ್ಕೆ ಒಂದು ಒಳ್ಳೆ ಫ್ಲ್ಯಾಟ್ ಬರ್ತಾಯಿತ್ತು. ಮನೆಗೆ ಬಂದು ನೋಡ್ತಾನೆ, ನೆನಪಾಯ್ತು. ಓಡ್ತಾ ಹೋದ ಹೋಟೆಲ್ಗೆ. ನೋಡ್ತಾನೆ ಸೀಟ್ ಮೇಲೆ ಇಲ್ಲ. ಜನರಿಗೆ ಕೇಳ್ತಾನೆ, ನಮಗೆ ಗೊತ್ತಿಲ್ಲ, ನಮ್ಮ ಲಕ್ಷ ಆ ಕಡೆ ಹೋಗಿಲ್ಲ, ಎಷ್ಟೋ ಗಿರಾಕಿಗಳು ಬಂದರು ಹೋದರು, ಯಾರು ಎತ್ಕೊಂಡು ಹೋಗಿದ್ದಾರೆ ಗೊತ್ತಿಲ್ಲ. 30 ವರ್ಷ ದುಡಿದು ಬರಬೇಕಾಗಿರ್ತಕ್ಕಂಥ ಪ್ರಾವಿಡೆಂಟ್ ಫಂಡು ಒಂದು ಕ್ಷಣದಲ್ಲಿ ಮಾಯ. ವಿಚಾರ ಮಾಡಿದ, ಗುರುಗಳ ಹತ್ರ ಹೋದ. ಗುರುಗಳು ಕೇಳಿದರು, ಏನಪ್ಪ ನೌಕರಿ ಪ್ರಾಮಾಣಿಕವಾಗಿ ಮಾಡ್ತಿದ್ದೇನೋ? ಹೇಳಿದವನು, ಇಲ್ಲರಿ ಸ್ವಲ್ಪ ಲಂಚ ರುಸುವತ್ತು ಎಲ್ಲ ಸಿಕ್ತಿತ್ತು. ಹೇಳಿದರು, ಅನ್ಯಾಯದ ಹಣ ಹೋಯಿತು, ಇಷ್ಟು ದಿವಸ ನಿನಗೇನು ಸಂಬಳ ಗಿಂಬಳ ತಿನ್ಮೇನು ಪೆನ್ಷನ್ ಬರ್ತದೆ, ಅದು ನಿನ್ನ ಪ್ರಾಮಾಣಿಕದ ಹಣ, ಅದನ್ನು ಮಾತ್ರ ನೀನು ಭೋಗಿಸ್ತೀಯ. ಅದಕ್ಕೋಸ್ಕರ ಅರ್ಥ ಶೌಚ, ನಮ್ಮ ದುಡ್ಡು ಪ್ರಾಮಾಣಿಕವಾಗಿರಬೇಕು. ಮೋಸ ಮಾಡಿ ಒಂದು ಪೈಸೆ ಕೂಡ ನಾವು ತೆಗೆದುಕೊಳ್ಳಬಾರ್ದು. 1 ಪೈಸೆಗೆ 10,000 ಪೈಸೆ ದಂಡವು ಕೊಡಬೇಕಾಗ್ತದೆ. ಭಗವಂತ ಕ್ಷಮಿಸೋದಿಲ್ಲ, ಆ ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ಅದರಿಂದ ಎಲ್ಲ ಪಾವಿತ್ರೆಯಲ್ಲಿ ಅರ್ಥಾರ್ಥೇ ಅಶುಚಿ ಶೌಚಾತ್ ನ ಮೃದ ವಾರಣಾ ಶುಚಿ. ಯಾವನ ದುಡ್ಡು ಪ್ರಾಮಾಣಿಕವಾಗಿಲ್ವೋ ಅವನು ಎಷ್ಟು ಸಲ ಸ್ನಾನ ಮಾಡಿದ್ರೇನು, ಎಷ್ಟು ಸಲ ಮೃತ್ತಿಕಾ ಶೌಚ ಮಾಡಿದ್ರೇನು ಅವನು ಅಪವಿತ್ರನೇ ಇರ್ತಾನೆ. ಪ್ರಾಮಾಣಿಕವಾದ ಸಂಪತ್ತನ್ನು ಉಪಭೋಗಿಸುವ, ಪ್ರಾಮಾಣಿಕವಾದ ಸಂಪತ್ತನ್ನು ದಾನ ಧರ್ಮಗಳನ್ನು ಮಾಡ್ತಕ್ಕಂಥ ವ್ಯಕ್ತಿ ಅಂತ ತಿಳ್ಕೊಂಡಿದ್ದಾನೆ. ಆ ವ್ಯಕ್ತಿ ಮಾತ್ರ ಪವಿತ್ರ. ಅವನ ಹತ್ರ ಅಪ್ರಾಮಾಣಿಕ ದುಡ್ಡು ಇತ್ತು ಅಂತಂದರೆ ಅವನು ಎಷ್ಟು ಸಲ ನದಿಯಲ್ಲಿ ಮುಳುಗಿದರೂ ಅವನು ಪವಿತ್ರನಾಗೋದಿಲ್ಲ. ಇದ್ರ ಜೊತೆಗೆ ಇನ್ನೂ ಕೆಲವು ಪವಿತ್ರತೆಗಳಿವೆ. ಸತ್ಯ ಶೌಚಂ, ಸಜ್ಜನರಿಗೆ ಉಪಕಾರ ಮಾಡುವ ವಿಷಯದಲ್ಲಿ ಮಾಡ್ತಾ ಇದ್ದ, ಸಜ್ಜನರಿಗೆ ಉಪಕಾರಕ್ಕೆ ಏನಾದ್ರು ತನ್ನ ಜೀವನದಲ್ಲಿ ಸಮಯ ಕೊಡ್ತಾ ಇದ್ದ ಅಥವಾ ಶಕ್ತಿ ಕೊಡ್ತಾ ಇದ್ದ, ಅವನು ಪವಿತ್ರ. ಯಾರು ಸಜ್ಜನರಿಗೆ ಹಿತ ಮಾಡಲಿಲ್ಲ ಅವನು ಅಪವಿತ್ರ. ಆನಂತರ ಮನಃಶೌಚಂ, ವಿಚಾರ ಸರಣಿ ಪವಿತ್ರವಾಗಿರಬೇಕು, ಮನಸ್ಸು ಪವಿತ್ರವಾಗಿರಬೇಕು, ಬುದ್ಧಿವಾದ ಪವಿತ್ರವಾಗಿರಬೇಕು.
ಮನಸ್ಸು ಅಪವಿತ್ರವಾಗಿದ್ದು ಮೇಲ್ತೇವರಿಕೆಗೆ ಏನು ಮಾಡಿದರೂ ಕೂಡ ಏನು ಪ್ರಯೋಜನ ಆಗೋದಿಲ್ಲ. ಶೌಚಂ ಇಂದ್ರಿಯ ನಿಗ್ರಹ. ಇನ್ನು ಹೆಚ್ಚಿನ ಒಂದು ಮಡಿ ಅಂತಕೊಂಡಂತಂದರೆ ಇಂದ್ರಿಯಗಳ ಮೇಲೆ ಕಂಟ್ರೋಲ್. ಕಣ್ಣು ನಾನು ಹೇಳ್ದನ್ನು ಕೇಳಬೇಕು, ನಾನು ಏನು ಹೇಳ್ತಾ ಅಷ್ಟು ನಾನು ಮಾತ್ರ ನೋಡಬೇಕು. ಕಿವಿ ನಾನು ಏನು ಕೇಳಬೇಕಂತ ಅಷ್ಟು ಮಾತ್ರ ಕೇಳಬೇಕು. ಜ್ಞಾನೇಂದ್ರಿಯಗಳನ್ನು ಜ್ಞಾನ ಪ್ರಾಪ್ತಿ, ಭಗವಂತನ ಅನುಗ್ರಹ ಪ್ರಾಪ್ತಿಗೋಸ್ಕರ ವಿನಿಯೋಗ ಮಾಡಬೇಕೇ ಹೊರತು ಆ ಜ್ಞಾನೇಂದ್ರಿಯಗಳನ್ನು ಭೋಗಕ್ಕೋಸ್ಕರ ಉಪಯೋಗ ಮಾಡಿದರೆ ಪರಮಾತ್ಮ ಅಂತಾನೆ, ನೀನು ಚಾನ್ಸ್ ಕೊಟ್ಟಿದ್ದೆ, ವಿವೇಕ ಇದ್ದ ಮನುಷ್ಯ ಶರೀರ ಕೊಟ್ಟಿದ್ದೆ, ದುರುಪಯೋಗಪಡಿಸ್ಕೊಂಡೆ, ನೀನು ಮನುಷ್ಯನಾಗ್ಲಿಕ್ಕೆ ಲಾಯಕ್ಕಿಲ್ಲಪ್ಪ, ಹೋಗು ಯಾವುದೋ ಪ್ರಾಣಿ ಜೀವನದಲ್ಲಿ ಬಿಡು ಅಂತ ತಿಳ್ಕೊಂಡಂತ ಆ ಯೋನಿಯಲ್ಲಿ ಪರಮಾತ್ಮ ಕಳಿಸ್ತಾನೆ. ಆದ್ದರಿಂದಾಗಿ ಮನಸ್ಸೋಚ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇಂದ್ರಿಯಗಳ ಪಾವಿತ್ರ್ಯ ಬಹಳ ಮಹತ್ವಪೂರ್ಣವಾದದ್ದು. ಇಂದ್ರಿಯಗಳ ಮೇಲೆ ಕಂಟ್ರೋಲ್ ಇರಬೇಕು. ಸರ್ವಭೂತ ದಯಾ ಶೌಚಂ. ಪಂಚಮಹಾಭೂತಗಳನ್ನು ಕಲ್ಮಶಗೊಳಿಸದೇ ಇರಬೇಕೆ. ನೆಲದ ಮೇಲೆ ಕಸ ಎಸೆಯೋದು, ಆನಂತರ ನೀರಿನಲ್ಲಿ ಹೋಗಿ ನಿರ್ಮಾಲ್ಯ ಹಾಕೋದು, ನೀರಿನಲ್ಲಿ ಪೊಲೀಸ್ಗೊಳಿಸ್ಕೊಂಡ್ರೆ ಪುಣ್ಯ ಬರೋದಿಲ್ಲ. ಆಮೇಲೆ ಅನವಶ್ಯಕವಾಗಿರ್ತಕ್ಕಂತಹ ಅಪವಿತ್ರವಾದ ಅಗ್ನಿ, ಗ್ಯಾಸ್ ಇತ್ಯಾದಿಗಳಲ್ಲಿ ಮಾಡುವ ಅಡಿಗೆ, ಆನಂತರ ದೊಡ್ಡದಾಗಿ ಸಿನಿಮಾ ಹಾಡುಗಳನ್ನ ಹಚ್ಕೊಂಡು ಸೌಂಡ್ ಪೊಲ್ಯೂಷನ್ ಮಾಡೋದು. ಯಾವ ಇಂಥ ಪೊಲ್ಯೂಷನ್ ಮಾಡಬಾರ್ದು. ಯಾಕೆಂದರೆ ಯಾವ ಪಂಚಮಹಾಭೂತಗಳು ಅಂತೇನಿವೆ ನಮಗೆ ಉಪಕಾರಕಗಳು, ಅವುಗಳನ್ನು ಕಲ್ಮಶಗೊಳಿಸಬಾರ್ದು. ಇದು ಅದಕ್ಕೋಸ್ಕರವೇ ಬಹುಶಃ ಇವತ್ತಿನ ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಮೊದಲು ಬಂದಾಕ್ಷಣಕ್ಕೇನೆ, ಪ್ರೈಮ್ ಮಿನಿಸ್ಟರ್ ಆದಾಕ್ಷಣಕ್ಕೇನೆ ಜಗತ್ತಿಗೆ ಕೊಟ್ಟಿರ್ತಕ್ಕಂಥದ್ದೇನು, ಪರಿಸರದ ಸ್ವಚ್ಛತೆ, ಪರಿಸರದ ಮಾಲಿನ್ಯವನ್ನು ಪೂರ್ತಿ ದೂರ ಮಾಡಿ, ಬಹುಶಃ ಅವರಲ್ಲಿ ನಿಂತುಕೊಂಡು ಪರಮಾತ್ಮನೇ ಹೇಳಬೇಕು. ಜಲಶೌಚಂತ ಪಂಚಮಂ. ಸ್ನಾನ ಮಾಡಿ ಪವಿತ್ರ ಆಗೋದು ಇದು ಮಾಡಬೇಕು, ಆದರೆ ಇದು ಲಾಸ್ಟ್ ನಂಬರ್. ಸಜ್ಜನರಿಗೆ ಹಿತಕರವಾಗಿ ವ್ಯವಹರಿಸುವ ಕ್ರಿಯೆಗಳನ್ನು ಮಾಡುವ, ಮಾತನಾಡುವ ಪಾವಿತ್ರ್ಯ. ಮನಸ್ಸು ಪವಿತ್ರವಾಗಿಟ್ಟುಕೊಂಡು ಪವಿತ್ರವಾದ ಮನಸ್ಸಿನಿಂದ ವ್ಯವಹಾರ ಮಾಡುವುದು ಎರಡನೇ ಪಾವಿತ್ರ್ಯ. ಜ್ಞಾನೇಂದ್ರಿಯಗಳನ್ನು ತನ್ನ ವಶದಲ್ಲಿಟ್ಟುಕೊಂಡು ಭಗವತ್ ಪ್ರಾಪ್ತಿಯ ದಾರಿಯಲ್ಲಿ ಅವುಗಳನ್ನು ಉಪಯೋಗಿಸುವುದು ಇದು ಮೂರನೇ ಪಾವಿತ್ರ್ಯ. ಸಂಪೂರ್ಣ ಪ್ರಕೃತಿಗೆ ಯಾವುದೇ ವಿಕೃತಿಯನ್ನು ಮಾಡದೇ ಇರುವಿಕೆ. ಅಟ್ಮಾಸ್ಫಿಯರನ್ನ ವಿಷಯದಲ್ಲಿ ಪೊಲ್ಯೂಷನ್ ಮಾಡುವಿಕೆ ಇದು ಪಾಪ. ಇದನ್ನು ಮಾಡದೇ ಇರಬೇಕೆ ಪುಣ್ಯ. ಸ್ನಾನ ಮಾಡಿ ಪವಿತ್ರ ಆಗೋದು ನಂಬರ್ ಲಾಸ್ಟ್. ಯಾವನ ಹತ್ತಿರ ಯಶ್ಯ ಸತ್ಯಂಚ ಶೌಚಂಚ, ಯಾವ ವ್ಯಕ್ತಿ ಸತ್ಯ ಧರ್ಮನಿಷ್ಠನಾಗಿದ್ದಾನೆ, ಶಾಸ್ತ್ರೋಕ್ತವಾದ ರೀತಿಯಲ್ಲಿ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡ್ತಾ ಇದ್ದಾನೆ, ಅಂತಹ ವ್ಯಕ್ತಿ. ಆನಂತರ ಈ ಮೇಲೆ ಹೇಳಿದ ಪಾವಿತ್ರತೆಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ, ಇವರು ಉತ್ತಮವಾದ ಸ್ವರ್ಗವನ್ನು ತಪ್ಪದೇ ಪಡೀತಾರೆ. ಮುಂದೆ ಒಳ್ಳೆಯ ಸಾಧನೆ ಮಾಡಿ ಭಗವಂತ ಅನುಗ್ರಹದಿಂದ ಮೋಕ್ಷವನ್ನು ಕೂಡ ಪಡೆಯಬಹುದು. ಆದ್ದರಿಂದಾಗಿ
ಈ ಪಾವಿತ್ರತೆ, ಈ ಶೌಚದ ಪ್ರತಿಮೂರ್ತಿ ಧರ್ಮರಾಜ. ಧರ್ಮರಾಜನಲ್ಲಿ ಇವೆಲ್ಲವೂ ಇತ್ತು. ಅವನು ಎಂದಿಗೂ ಕೂಡ ತನ್ನ ಮನಸ್ಸನ್ನಾಗಲಿ ಬುದ್ಧಿಯನ್ನಾಗಲಿ ಅದನ್ನು ಕೂಡ ಅವನು ಅಪವಿತ್ರಗೊಳಿಸಲಿಲ್ಲ. ರಾಜನೆಲ್ಲ ಪಂಚ ಪಾಂಡವರಲ್ಲಿ ಕೂಡ ಇವೆಲ್ಲ ನಿಯಮಗಳಿದ್ದು, ಎಲ್ಲ ರೀತಿಯಾದ ಪಾವಿತ್ರ್ಯ ಇತ್ತು. ಅವರು ಪವಿತ್ರರಾಗಿದ್ದರಂತಿಕೊಂಡಂತೇಳಿಯೇ ಕೃಷ್ಣ ಮೇಲಿಂದ ಮೇಲೆ ಬಂದು ದರ್ಶನ ಕೊಡ್ತಾ ಇದ್ದ. ಭಕ್ತರಿದ್ದಲ್ಲಿ ಭಗವಂತ ಬಂದು ದರ್ಶನ ಕೊಡ್ತಾ ಇದ್ದ ಅಂದಮೇಲೆ ಪಾಂಡವರು ಎಷ್ಟು ಪವಿತ್ರರಾಗಿದ್ದರು ಅಂತಿಕೊಂಡಂತ ಅನ್ನೋದನ್ನು ಕಲ್ಪನೆ ಮಾಡಿಕೊಳ್ಳಿ. ಇನ್ನು ಎರಡು ಪಾವಿತ್ರ್ಯಗಳು ಎಲ್ಲ ಉಳಿದು ಎಲ್ಲ ಸೇರಿಸಿ ಒಂದು ಭಾಗ ಮಾಡಿಕೊಂಡು ಸ್ನಾನ, ಮೃತ್ತಿಕಾ ಶೌಚ ಇತ್ಯಾದಿಗಳೆಲ್ಲೂ ಇವು ಬಾಹ್ಯ ಶೌಚಗಳು. ಬಾಹ್ಯ ರೀತಿಯಿಂದ ಹೊರಗೆ ಬಾಹ್ಯ ಪವಿತ್ರತೆಯನ್ನು ಮಡಿ ಮೇಲೆ ಇತ್ಯಾದಿಗಳು ಉಪಯೋಗ ಬೀಳ್ತವೆ. ಇನ್ನೊಂದು ಪವಿತ್ರತೆ ಇದೆ, ಬಾಹ್ಯಂ ಆಭ್ಯಂತರಂ ತಥಾ ಅಂತಃಕರಣ ಶುದ್ಧಿ. ಇದಕ್ಕೆ ಭಾವಶುದ್ಧಿ ಅಂತೂ ಕೂಡ ಕರೀತಾರೆ, ಇದಕ್ಕೆ ಶ್ರದ್ಧಾ ಅಂತೂ ಕೂಡ ಕರೀತಾರೆ. ಮೃಜ್ಜಲಾಭ್ಯಾಂ ಸ್ಮೃತಂ ಬಾಹ್ಯಂ. ಬಾಹ್ಯ ಶುಚಿ ಮೃತ್ತಿಕಾ ಶೌಚ, ಸ್ನಾನ ಇತ್ಯಾದಿಗಳಿಂದ. ಮೃತ್ತಿಕಾ ಶೌಚ ಭಾಳ ಜನರಿಗೆ ಶಬ್ದ ಅರ್ಥ ಆಗಲಿಕ್ಕಿಲ್ಲ. ಸಾಬೂನು ಇತ್ಯಾದಿ ಶರೀರ ಶುದ್ಧಿಗೆ ಉಪಯೋಗಿಸುವ ಸಾಧನಗಳು. ಆಗಿನ ಕಾಲದಲ್ಲಿ ಇವತ್ತಿನ ಹಾಗೆ ಪಶು ಸ್ಟಾರ್ಚ್, ಪ್ರಾಣಿಗಳ ಮೇಧಸ್ಸನ್ನು ಉಪಯೋಗಿಸಿ ಅದರಿಂದ ಮಾಡ್ತಕ್ಕಂಥ ಸೋಪ್ಗಳನ್ನು ಉಪಯೋಗಿಸಿಕೊಂಡು ನಾವು ಇನ್ನೂ ಅಪವಿತ್ರವಾಗ್ತಾ ಇದ್ದೇವೆ. ಅಲ್ಲಿಯೂ ಕೂಡ ಒಂದು ಹಿಂದಿನ ಕಾಲಕ್ಕೆ ಪವಿತ್ರವಾದ ಸೂಸಲು ಮಣ್ಣನ್ನು ಇಟ್ಕೊಳ್ತಿದ್ರು. ಆ ಮಣ್ಣನ್ನೇ ಕೈಗೆ ಹಚ್ಕೊಳ್ತಿದ್ರು, ಮಣ್ಣನ್ನೇ ಮೇಗೆ ಹಚ್ಕೊಳ್ತಿದ್ರು. ಅದ್ರಲ್ಲಿ ಸ್ವಲ್ಪ ಗೋಮಯ ಮಿಶ್ರ ಮಾಡ್ತಾಯಿದ್ರು, ಆ್ಯಂಟಿಬಯೋಟಿಕ್. ಭಗವಂತನ ಸೃಷ್ಟಿ ಭಾಳ ವಿಚಿತ್ರ ಅಲ್ಲೇನು. ವಿಚಾರ ಮಾಡಿದಷ್ಟು ಅಂತೇನೋ ಒಂದು ರೀತಿಯಾದ ಆನಂದವಾಗ್ತದೆ. ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ಪ್ರಾಣಿಯ ಮೂತ್ರ ಮತ್ತು ಮಲ ಇವೆರಡೂ ಅತ್ಯಂತ ಪವಿತ್ರವಾದವುಗಳು. ಗೋಮೂತ್ರದಲ್ಲಿ ಗಂಗಾದಿ ಸಕಲ ತೀರ್ಥಗಳು ವಾಸ ಮಾಡಿದರೆ, ಗೋಮಯದಲ್ಲಿ ಲಕ್ಷ್ಮೀದೇವಿ ವಾಸ ಇದೆ. ಅಂಥ ಒಂದು ವಿಶಿಷ್ಟತೆ. ಇರಲಿ. ಇನ್ನು ಆಂತರಿಕ ಶುದ್ಧಿ ಅಂತಂದರೆ ಭಾವಶುದ್ಧಿ. ಭಾವನಾ ಪಾವಿತ್ರ್ಯ, ವೈಚಾರಿಕ ಪಾವಿತ್ರ್ಯ, ಇಮೋಷನಲ್ ಪಾವಿತ್ರ್ಯ. ಈ ಪಾವಿತ್ರ್ಯ ಅಂತೇನಿದೆ, ಇನ್ನೊಬ್ಬರ ಬಗ್ಗೆ ಯಾವಾಗಲೂ ಒಂದು ರೀತಿಯಾಗಿರ್ತಕ್ಕಂತಹ ಕಳಕಳಿ, ಇನ್ನೊಬ್ಬರ ಉನ್ನತಿಯ ಬಗ್ಗೆ ಚಿಂತ, ಇನ್ನೊಬ್ಬರು ತಮ್ಮ ಜೀವನದಲ್ಲಿ ಸುಖಿಯಾಗಿರಲಿ ಅಂತಿಕೊಂಡಂತನ್ನುವ ಒಂದು ಮಾನಸಿಕ ನಿರ್ಧಾರ. ಇದಕ್ಕೆ ಭಾವಶುದ್ಧಿ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ.
ಭಾವಶುದ್ಧಿ ಧರ್ಮರಾಜನಲ್ಲಿ ಎಷ್ಟಿತ್ತು ಅನ್ನೋದನ್ನು ನಾವು ಚಿಂತನೆ ಮಾಡಬೇಕು. ಧರ್ಮರಾಜನಲ್ಲಿ ಭಾವಶುದ್ಧಿ, ಮನಸ್ಸು ಪವಿತ್ರವಾಗಿರಬೇಕು. ಕಾಯೇನ ವಾಚ ಮನಸ, ಯಾವ ವ್ಯಕ್ತಿ ಪವಿತ್ರನಾಗಿದ್ದಾನೆ ಆ ವ್ಯಕ್ತಿ ಭಾವಶುದ್ಧಿ ಇರತಕ್ಕಂಥ ಒಬ್ಬ ವ್ಯಕ್ತಿ, ಅವನಿಗೆ ಆಸ್ತಿಕ ಅಂತ ತಿಳ್ಕೊಂಡು ಅಂತೇಳಿ ಕರಿಬೇಕು, ಅವನಿಗೆ ಭಗವದ್ಭಕ್ತ ಅಂತ ತಿಳ್ಕೊಂಡು ಅಂತೇಳಿ ಕರಿಬೇಕು. ಇದಕ್ಕೆ ಶ್ರದ್ಧಾ ಅಂತ ಕರೀತಾರೆ. ಶ್ರದ್ಧಾಮಯೋಯಂ ಪುರುಡ ಯೋಯಶ್ಚದ್ರಸ್ತಯೇವ ಸಹ, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿರ್ತಕ್ಕಂಥ ಒಂದು ವೈಶಿಷ್ಟ್ಯ. ಈ ಭಾವಶುದ್ಧಿ ಧರ್ಮರಾಜನಲ್ಲಿ ಎಷ್ಟಿತ್ತು. ಎಲ್ಲೋ ಒಂದೆರಡು ಘಟನೆಗಳನ್ನು ಬಿಟ್ಟರೆ ಧರ್ಮರಾಜನ ಮನಸ್ಸು ಯಾವಾಗಲೂ ಪವಿತ್ರ, ಉದಾರ, ಯಾರಿಗೂ ಕೆಡಕವನ್ನು ಬಯಸದೇ ಇರುವ ವ್ಯಕ್ತಿ. ಅದಕ್ಕೋಸ್ಕರ ಅಜಾತಶತ್ರು ಅಂತ ಅವನಿಗೆ ಹೆಸರಿತ್ತು. ಶಾರೀರಿಕವಾಗಿ ಆಗಲಿ, ಮಾತಿನಿಂದಾಗಲಿ, ಮನಸ್ಸಿನಿಂದಾಗಲಿ ಎಂದಿಗೂ ಯಾರನ್ನೂ ನೋಯಿಸದೇ ಇರತಕ್ಕಂತಹ ಒಂದು ಅದ್ಭುತ ಪಾತ್ರ ಧರ್ಮರಾಜ. ಸ್ವಾರ್ಥಕ್ಕಿಂತ ಪರಾರ್ಥವನ್ನು ಬಯಸಿದ ಉದಾರಿ ಧರ್ಮರಾಜ. ತಪ್ಪಾಗಿವೆ ಇವನ ಕಡೆಯಿಂದ. ಆದರೆ ಅವನ ಗುಣಗಳ ಎದುರಿನಲ್ಲಿ ಒಂದು 2-3 ತಪ್ಪುಗಳು ಮುಚ್ಚಿ ಹೋಗಿಬಿಡ್ತವೆ. ಅದಕ್ಕೋಸ್ಕರ ಕಾಳಿದಾಸ ಹೇಳ್ತಾನೆ, ನಿಮಜ್ಜತಿಯಿಂದೋ ಶ್ರವಣೀಷು, ಸೂರ್ಯನ ಪೌರ್ಣಿಮೆಯ ಬೆಳದಿಂಗಳ ಮಧ್ಯದಲ್ಲಿ ಅವನ ಮಂಡಲದಲ್ಲಿ ಕಾಣುವ ಕಪ್ಪು ಚುಕ್ಕೆ ನಿಮಜ್ಜತಿಯಿಂದೋ ಕರ್ಣೇಶ್ ವಿವಾಂಕ. ಆ ಬೆಳದಿಂಗಳಲ್ಲಿ ಅದರ ಕಡೆಗೆ ಯಾರಿಗೂ ಲಕ್ಷ್ಯ ಹೋಗೋದಿಲ್ಲ. ಅದು ಅವರ ಆನಂದಕ್ಕೆ ಬಾಧಕವೂ ಕೂಡ ಆಗೋದಿಲ್ಲ. ಮಹಾಭಾರತ ನೋಡ್ತಾ ಹೋದರೆ ತನ್ನ ತಮ್ಮಂದಿರ ಬಗ್ಗೆ, ತನ್ನ ತಾಯಿಯ ಬಗ್ಗೆ, ತನ್ನ ಮಲತಾಯಿಯ ಬಗ್ಗೆ, ಧರ್ಮರಾಜನ ಆ ಒಂದು ಪ್ರೀತಿ, ಪ್ರೇಮ, ಆದರ, ಅಟ್ಯಾಚ್ಮೆಂಟ್ ಇದು ಬಹಳ ಇತ್ತು, ಅತಿ ಶ್ರೇಷ್ಠವಾಗಿತ್ತು. ಕೆಲವು ಘಟನೆಗಳನ್ನು ನೋಡಲಿಕ್ಕೆ ಪ್ರಯತ್ನಿಸೋಣ. ಧರ್ಮರಾಜ ಯಮಧರ್ಮನ ಪುತ್ರ. ಮಕ್ಕಳ ಮನಸ್ಸು ಯಾವಾಗಲೂ ಪವಿತ್ರವಾಗಿರಲಿ ಅಂತ ಪಾಂಡುರಾಜ ಅನೇಕ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಜಪ, ತಪ, ಶ್ರವಣಾದಿಗಳನ್ನು ಮಾಡುವುದರ ಜೊತೆಯಲ್ಲಿ ತನ್ನ ಮಕ್ಕಳಿಗೂ ಯೋಗ್ಯ ಸಂಸ್ಕಾರ ಕೊಡಿಸಿದ್ದಾನೆ.
ಕುಂತಿ 5 ಮಕ್ಕಳು, ಕುಂತಿಯ 3 ಮಕ್ಕಳು ಮಾತ್ರ, 2 ಮಕ್ಕಳು. ಅಲ್ಲಿ ಭೀಮನನ್ನು ಬಿಟ್ಟರೆ ಉಳಿದವರನ್ನು ಕುಂತಿ 9 ತಿಂಗಳು ಹೊಟ್ಟೆಯಲ್ಲಿ ಹೊತ್ಕೊಂಡಿದ್ದಾಳೆ. ಭೀಮನ ಅವತಾರ ಹಾಗಲ್ಲ. ವಾಯುದೇವರು ನಿನಗೆ ಒಳ್ಳೆ ಮಗ ಆಗ್ತಾನೆ ಅಂತ ಆಶೀರ್ವಾದ ಮಾಡಿದರು, ಹೊರಟರು, ಒಂದು ಕೂಸು ಆಕೆ ತೊಡೆ ಮೇಲೆ ಮಲ್ಕೊಳ್ತು. ಆದರೆ ಉಳಿದವ್ರನ್ನೆಲ್ಲ ಕೂಡ 9 ತಿಂಗಳು ಹೊತ್ಕೊಂಡಿದ್ದಾಳೆ ಹೊಟ್ಟೆಯಲ್ಲಿ, ಕರ್ಣನಿಂದ ಹಿಡಿದುಕೊಂಡು. ಪಾಂಡುರಾಜ ತನ್ನ ಮಕ್ಕಳಿಗೆ, ಹುಟ್ಟುವ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಸಿಗಲಿ ಅಂತ ತಿಳ್ಕೊಂಡು ಅಂತೇಳಿ ಎಲ್ಲ ಸಂಸ್ಕಾರಗಳನ್ನು, ಗರ್ಭಾಧಾನ, ಪಂಸವನ, ಸೀಮಂತೋನ್ನಯನ ಇತ್ಯಾದಿ ಎಲ್ಲ ಸಂಸ್ಕಾರಗಳನ್ನು ತಪ್ಪದೇ ಮಾಡಿಸಿದ್ದಾನೆ. ಮುಂದೆ ಜಾತಕರ್ಮ, ನಾಮಕರಣ ಇತ್ಯಾದಿಗಳು. ವಸುದೇವನ ಪುರೋಹಿತರಾಗಿರ್ತಕ್ಕಂತಹ ಕಾಶ್ಯಪರು ಬಂದು ಈ ಕಾಡಿನಲ್ಲಿರುವ ಹುಟ್ಟಿದ ಧರ್ಮರಾಜಾದಿಗಳ ಸಂದರ್ಭದಲ್ಲಿ ಗರ್ಭ ಸಂಸ್ಕಾರದಿಂದ ಹಿಡಿದುಕೊಂಡು ಉಪನಯನಾದ ಸಕಲ ಸಂಸ್ಕಾರಗಳನ್ನು ಮಾಡಿದ್ದಾನೆ. ಆದರೆ ಬೇಗನೆ ದೇಹ ಬಿಡಬೇಕಾಯ್ತು. ಧರ್ಮರಾಜನ ಪ್ರಾರ್ಥನೆಯನ್ನು ಮನ್ನಿಸಿ ಶರಿಯಾತಿ ರಾಜನ ಮಗನಾಗಿರ್ತಕ್ಕಂಥ ಶುಕ್ರಾಚಾರ್ಯ ಅಂತಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಪಾಂಡವರಿಗೆ ಬಾಲ್ಯದಲ್ಲಿ, ಅಂದರೆ ಇನ್ನು ಪಾಂಡರಾಜ ಇರುವಾಗಲೇ ಶಸ್ತ್ರಶಿಕ್ಷೆಯನ್ನು ಕೊಡ್ತಿದ್ದ, ಶಸ್ತ್ರಗಳನ್ನು ಕಲಿಸಿದ್ದಾನೆ. ಪಾಂಡವರು ಹಸ್ತಿನಾವತಿಯಿಂದ ಬರುವಾಗ ಶುಕ್ರಾಚಾರ್ಯರು ಬಂದು ಅವರಿಗೆ ಶಿಕ್ಷಣವನ್ನು ಕೊಟ್ಟಿದ್ದಾರೆ. ಧರ್ಮರಾಜ ಈಟಿ ಆಯುಧದಲ್ಲಿ ಪ್ರವೀಣ. ಈಟಿ ಅಂತೇಳಿ ಬಾಲ ಉದ್ದು ಕೋಲ್ನಾಗ ದಿದಿರ್ತದೆ, ಮುಂದೆ ಚೂಪಿರ್ತದೆ. ಅದರಿಂದ ಶತ್ರುಗಳ ಮೇಲೆ ಹತ್ತಿರ ಹೋಗಿ ಆಕ್ರಮಣ ಮಾಡಿ ಅಂಥ ಒಂದು ಮಹಾ ಪರಾಕ್ರಮ ಧರ್ಮರಾಜನಲ್ಲಿತ್ತು. ಗದಾಯುದ್ಧದಲ್ಲಿ ಪರಿಣತಿ ಭೀಮನಿಗಿತ್ತು. ಧನುಷ್ಯ ಬಾಣಗಳ, ಶಸ್ತ್ರಾಸ್ತ್ರಗಳ, ಇನ್ನು ಅಸ್ತ್ರಗಳು ಸಿಕ್ಕಿರಲಿಲ್ಲ. ಯುದ್ಧದಲ್ಲಿ ಪ್ರವೀಣ ಅರ್ಜುನ. ನಕುಲ ಸಹದೇವರು ಖಡ್ಗ ಯುದ್ಧದಲ್ಲಿ ಅತ್ಯಂತ ಪ್ರವೀಣರು. ಪ್ರತಿಯೊಬ್ಬರು ಬೇರೆ ಬೇರೆ ಆಯುಧದಲ್ಲಿ ಪ್ರಾವೀಣ್ಯ ಪಡೆದಿದ್ದಾರೆ. ಇದಕ್ಕೆ ಕಾರಣ ಬೇಕಾದಷ್ಟದಲ್ಲಿ ನಂತರ ನೋಡೋಣ. ಪಾಂಡುರಾಜ ಹೋದ ಮೇಲೆ ಇವರು ಹಸ್ತನಾವತಿಗೆ ಬಂದಾಗ ಅರ್ಜುನ 16 ವರ್ಷದವನಾಗಿದ್ದರೆ ನಕುಲ ಸಹದೇವರು 14 ವರ್ಷದವರಾಗಿದ್ದರು. 12ರಿಂದ 14. ಭೀಮಸೇನ 20 ವರ್ಷದವ. ಆನಂತರ ಧರ್ಮರಾಜ 22 ವರ್ಷದವನು.
ಇವರು ಹಸ್ತಿನಾವತಿಗೆ ಬಂದಾಗ ಒಳ್ಳೆ ಪರಮ ವೀರರಾಗೇ ಬಂದಿದ್ದರು. ಭೈರಪ್ಪನಂಥ ಕಾದಂಬರಿಕಾರ ಬರೀತಾರೆ, ಪಾಂಡವರು ಗುಡ್ಗಾಡ್ನಲ್ಲಿದ್ದೋದ್ರಿಂದಾಗಿ ಆ ಆದಿವಾಸಿಗಳಂತೆ ಇದ್ದರು ಅಂತೇಳಿ ಬರೀತಾರೆ. ಅದಕ್ಕೇನೆ ಬುಂದೇಲ್ಖಂಡದಲ್ಲಿ ಒಂದು ಪದ್ಧತಿ ಇದೆ. ಒಬ್ಬ ಹೆಣ್ಣು ಮಗಳಿಗೆ ಅನೇಕ ಗಂಡಂದಿರ್ತಾರೆ. ಆ ರೀತಿಯಾಗಿ ಈ ಕಾಡುಗಳಲ್ಲಿರುವ ಆದಿವಾಸಿಯಂತೆ ಪಾಂಡವರು ಒಬ್ಬಳಿಗೆ 5 ಜನ ಗಂಡಂದರು ಅಂತಿಕೊಂಡಂತೆ ಬರೀಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅವರು ತಮ್ಮ ಲೇಖನದಲ್ಲಿ ನಾನು ಬುಂದೇಲ್ಖಂಡವ್ರಿಗೆ ಹೋಗಿ ಬಂದಿದ್ದೆ ಹಾಗೆ ಹೀಗೆ ಅಂತ ತಿಳ್ಕೊಂಡಂತೇಳಿ. ಆದರೆ ಅದೆಲ್ಲ ಸುಳ್ಳು. ಒಳ್ಳೆ ಸಂಸ್ಕಾರವಂತರಾಗಿ ಬೆಳೆದಿದ್ದಾರೆ ಕಾಡಿನಲ್ಲಿ ಇದ್ದರೂ ಕೂಡ ಪಾಂಡವರು. ಯಾವಾಗ ಅಪ್ಪ ಹೋದ ಮೇಲೆ ಹಸ್ತಿನಾವತಿಗೆ ಪಾಂಡವರು ಬಂದರು, ಆಗ ಜ್ಯೇಷ್ಠ ಭ್ರಾತ ಪಿತುಸ್ಸಮಃ, ಹಿರಿಯ ಅಣ್ಣ ತಂದೆ ಸಮಾನ ಅಂತನ್ನುವ ಒಂದು ಸೂತ್ರವನ್ನು ತನ್ನ ಮಗನಿಗೆ ಕುಂತಿ ಕಲಿಸಿದ್ದಳು. ಅದಕ್ಕೋಸ್ಕರ ಪಾಂಡವರು ಶಿಕ್ಷಣದಕ್ಕನುಸಾರವಾಗಿ ಧರ್ಮರಾಜ ತನ್ನ ತಮ್ಮಂದಿರ ಜವಾಬ್ದಾರಿಯನ್ನು ಸ್ವೀಕಾರ ಮಾಡಿದ್ದಾನೆ. ತನ್ನ ತಮ್ಮಂದಿರಿಗೆ ಯಾವಾಗಲೂ ಮುಂತರಬೇಕು ಅಂತನ್ನೋ ಉದ್ದೇಶ. ಅಂದರೆ ನಾನು ಹೇಳಿಕ್ಕೆ ಬಂದದ್ದು, ಧರ್ಮರಾಜನಿಗೆ ತಮ್ಮಂದಿರ ಬಗ್ಗೆ ಆಗಲಿ ರಾಜ್ಯದ ಬಗ್ಗೆ ಆಗಲಿ ತನ್ನ ಧರ್ಮದ ಬಗ್ಗೆ ಆಗಲಿ ಪ್ರಾಮಾಣಿಕತೆ ಇತ್ತು. ಆ ಭಾವಶುದ್ಧಿ ಪೂರ್ತಿಯಾಗಿತ್ತು ಧರ್ಮರಾಜನಿಗೆ. ಆಗ ಅವನು ಹೇಳಿದ, ಇಲ್ಲ, ನಾವು ದುರ್ಯೋಧನಾದಿಗಳನ್ನು ಎದುರಿಸಬೇಕಾಗಿದ್ದರೆ ನಮ್ಮಲ್ಲಿ ಹೆಚ್ಚಿನ ಒಂದು ವಿದ್ಯೆಯನ್ನು ಸಂಪಾದನೆ ಮಾಡಬೇಕು ಅಂತ ತಿಳ್ಕೊಂಡಂಥೇಳಿ ಧರ್ಮರಾಜ ತಾನು ಹೋಗದೆ ತನ್ನ ತಮ್ಮಂದಿರಾಗಿರ್ತಕ್ಕಂತಹ ಭೀಮ, ಅರ್ಜುನ, ಸಹದೇವರನ್ನು ಮಥುರೆಗೆ ಕಳಿಸಿಕೊಡ್ತಾನೆ. ಅಲ್ಲಿ ಬಲರಾಮನಿಂದ ಭೀಮ ಗದಾಯುದ್ಧದಲ್ಲಿ ಪರಿಣತಿಯನ್ನು ಪಡೆದಿದ್ದಾನೆ. ಭೀಮನಿಗೆ ಯಾರು ಕಲಿಸ್ಬೇಕಾಗಿರಲಿಲ್ಲ, ಅವನು ಸ್ವಂತ ಬಲ. ಆದರೆ ವ್ಯವಹಾರಕ್ಕೆ ತೋರಿಸ್ಬೇಕಲ್ಲ. ಕೃಷ್ಣ ಗುರುಕುಲಕ್ಕೆ ಹೋದಂತೆ, ರಾಮ ಗುರುಕುಲಕ್ಕೆ ಹೋದಂತೆ ಭೀಮಸೇನನು ಕೂಡ ಆ ಗುರುಗಳ ಬಲರಾಮ ಕೊಟ್ಟಿರ್ತಕ್ಕಂಥ ಜ್ಞಾನವನ್ನು ಪಡೆದವರಂತೆ ಅವನು ನಟನೆ ಮಾಡಿದ್ದಾನೆ. ಆನಂತರ ಶಸ್ತ್ರ ಮತ್ತು ಶಾಸ್ತ್ರವಿದ್ಯೆಗಳಲ್ಲಿ ಕೃಷ್ಣನಿಂದ ಅರ್ಜುನ ಪರಿಣಿತನಾಗಿದ್ದಾನೆ. ಸಹದೇವ ಉದ್ಧವನ ಕಡೆಯಿಂದ ನೀತಿಶಾಸ್ತ್ರವನ್ನು ಪೂರ್ತಿಯಾಗಿ ಕಲಿತಿದ್ದಾನೆ. ತನ್ನ ಮಕ್ಕಳು ಸಮರ್ಥವಾಗಿ ಈ ರೀತಿಯ ಕಲಿತು ಬರಲಿ ಅಂತ ತಿಳ್ಕೊಂಡಂತೇಳಿ ಸಹದೇವ ನೀತಿಶಾಸ್ತ್ರವನ್ನು ಕಲಿತಿದ್ದಾನೆ. ಧರ್ಮರಾಜ ಇಷ್ಟು ಉದಾರ, ನಾನಲ್ಲ, ನನ್ನ ತಮ್ಮಂದರು ಮುಂದೆ ಬರಲಿ, ಅವರಲ್ಲಿ ಪ್ರತಿಭೆ ಇದೆ ಅನ್ನುವ ಒಂದು ಪ್ರೀತಿ, ಒಂದು ಭಾವಶುದ್ಧಿ ಅವನ ಈ ಘಟನೆಯಲ್ಲಿ ನಮಗೆ ಕಂಡು ಬರ್ತದೆ. ಧರ್ಮರಾಜನ ಮನಸ್ಸು ಎಷ್ಟು ಪವಿತ್ರವಾಗಿತ್ತು ಅಂತ ತಿಳ್ಕೊಂಡಂತಂದರೆ, ದ್ರೋಣಾಚಾರ್ಯ ಶಲೋಂಚ ವೃತ್ತಿಯಲ್ಲಿ ಇರುವಾಗ
ಇಲ್ಲ ನೀವು ಇಷ್ಟು ಕಟ್ಪಡಬೇಡ್ರಿ, ನಮ್ಮ ಮನೆಯಲ್ಲೇ ಬಂದಿದ್ದು ಬಿಡಿ, ಹಸ್ತಿನಾವತಿಯಲ್ಲಿ ಬಂದುಬಿಡ್ರಿ ಅಂತ ಹೇಳಿ ಆಗ್ರಹ ಮಾಡಿ ರಾಜನ ಅರಮನೆಯಲ್ಲಿಯೇ ದ್ರೋಣಾಚಾರ್ಯ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾನೆ. ಈ ವ್ಯವಸ್ಥೆಗೆ ಪ್ರಮುಖವಾಗಿ ಶ್ರಮಪಟ್ಟವನು ಧರ್ಮರಾಜ. ಯಾಕೆ ಗುರುಗಳ ಹತ್ತಿರದಲ್ಲಿರಲಿ, ಗುರುಗಳ ಅನುಗ್ರಹ ನಮಗೆ ಬೇಕು. ಮೊದಲು ದ್ರೋಣಾಚಾರ್ಯರು ಬೇಡ ಬೇಡ ಪರಾನ್ನ ನಾನು ತಿನ್ನೋದಿಲ್ಲ ಹಾಗೆ ಹೇಗೆ ಅಂತ ತಿಳ್ಕೊಂಡಂತೇಳಿ ಕೊನೆಗೆ ಧರ್ಮರಾಜ ಒಪ್ಪಿಸಿದ್ದಾನೆ. ಅವನು ಧರ್ಮಶಾಸ್ತ್ರದ ಪ್ರವೀಣ. ಶಿಷ್ಯರು ಗುರುಗಳಿಗೆ ಕೊಟ್ಟರೆ ಅದು ಪರಾನ್ನ ಅಂತ ಅನಿಸೋದಿಲ್ಲ, ಪರವಸ್ತು ಅಂತ ಅನಿಸಲ್ಲ, ಗುರುದಕ್ಷಿಣೆ ಅಂತ ಅನಿಸ್ತದೆ. ಆದರೆ ನಾವು ಶಿಷ್ಯರಾಗಿ ನಿಮಗೆ ಅನುಕೂಲ ಮಾಡಿಕೊಡ್ತೇವೆ, ನೀವು ಎಂದೂ ಯಾರಿಗೂ ಬೇಡದವರೆಲ್ಲ ಬೇಡಬೇಡಿ, ನಿಮಗೆ ಹೋಗ್ತೇವೆ, ನಾವು ನೋಡ್ಕೊಳ್ತೇವೆ, ನಿಮ್ಮ ನಿಯಮಕ್ಕೂ ಭಂಗ ಬರೋದಿಲ್ಲ. ಆ ನಂತರ ನಿಮ್ಮಿಂದ ವಿಶೇಷವಾಗಿರ್ತಕ್ಕಂಥ ಅನುಕೂಲತೆಯನ್ನು ಪಡೆಯೋಣ ಅಂತೇಳಿ ಗುರುಭಕ್ತಿಯನ್ನು ತೋರಿಸುವವರಲ್ಲಿ ಧರ್ಮರಾಜ ಭಾಳ ಗ್ರೇಟ್ ಆಗಿದ್ದ, ಭಾಳ ಶ್ರೇಷ್ಠನಾಗಿದ್ದ. ಆದ್ದರಿಂದಾಗಿ ಧರ್ಮರಾಜನಲ್ಲಿ ಇವೆಲ್ಲ ಗುಣಗಳು ಕಂಡುಬರ್ತದೆ. ಇನ್ನು ನೆಕ್ಸ್ಟ್ ಗುಣ, ಮುಂದಿರು ಕಲಿತು ಬಂದ ನಂತರ ಧೃತರಾಷ್ಟ್ರ ಹಿರಿಯನಾದ್ದರಿಂದಾಗಿ ಮತ್ತು ಪ್ರಜೆಗಳ ಬೇಡಿಕೆಯಿಂದಾಗಿ ಧರ್ಮರಾಜನನ್ನು ಯುವರಾಜನನ್ನಾಗಿ ಮಾಡ್ತಾರೆ. ಯುವರಾಜನನ್ನಾಗಿ ಮಾಡಿದ್ದಾರೆ. ನನ್ನ ಕುರ್ಚಿ ಮೇಲೆ ನಾನು ಆರಾಮ ಇರಬಹುದು, ಆರಾಮ ಕೊಡ್ಬೋದು ಅಂತ ಮನೋವಿಕೃತಿಯನ್ನು ತಂದುಕೊಳ್ಳದೆ ಧರ್ಮರಾಜ ತಾನು ದ್ರೋಣಾಚಾರ್ಯರಿಗೆ ಅನುಕೂಲ ಮಾಡಿಕೊಟ್ಟು ಅವರಿಂದ ಪಾಂಡವರು ಕೌರವರು ಇಬ್ಬರಿಗೂ ಒಳ್ಳೆಯ ಜ್ಞಾನ ಸಿಗಲಿ ಅಂತಕೊಂಡಂತ ಹೇಳಿ ಒಂದು ಉಪಕಾರವನ್ನು ಮಾಡಿದ್ದ. ಇದು ಭಾಳ ಪ್ರತ್ಯೇಕವಾಗಿರ್ತಕ್ಕಂಥ ಉಪಕಾರ. ಇದ್ರ ವ್ಯವಸ್ಥೆ ಮಾಡಿರ್ತಕ್ಕಂಥವನು ಧರ್ಮರಾಜ, ಒಪ್ಪಿಕೊಂಡವರು ದ್ರೋಣಾಚಾರ್ಯರು. ರಾಜಗುರುಗಳಾಗಿ ಇವರೆಲ್ಲರಿಗೂ ಅದ್ಭುತ ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ರಾಜನಾಗಿರ್ತಕ್ಕಂಥ ಧರ್ಮರಾಜ ಇಷ್ಟು ನ್ಯಾಯದಿಂದ ಪರಿಪಾಲನೆ ಮಾಡಿದ್ನಲ್ಲ, ಪ್ರತಿಯೊಬ್ಬ ಪ್ರಜೆ ಪಾಂಡುರಾಜನೇ ನಮ್ಮ ಎದುರಿಗಿದ್ದಾನೆ ಅಂತ ಅನ್ಕೊಂಡು ನಮಗೆ ಅನ್ನಿಸ್ತದೆ, ಅನುಭವ ಬರ್ತಾ ಇದೆ. ಪಾಂಡುರಾಜ ಹೇಗೆ ರಾಜ್ಯವನ್ನು ಆಳಿದ್ದ, ಪ್ರಜೆಗಳ ಯೋಗಕ್ಷೇಮ ನೋಡಿಕೊಂಡಿದ್ದ ಅಂತ ತಿಳ್ಕೊಂಡಂಥೇಳಿ ಮನೆಗಳಲ್ಲಿ ಪಾಂಡವರ ಕೀರ್ತಿ ಬೆಳೆಯಿತು. ಇದಕ್ಕೆ ಕಾರಣ ಧರ್ಮರಾಜನಲ್ಲಿರುವ ಭಾವಶುದ್ಧಿ. ಕೇವಲ ತಾನು ಮುಂದೆ ಬರಬೇಕು ಅಂತಲ್ಲ, ತನ್ನ ತಮ್ಮಂದರೂ ಕೂಡ ಮುಂದೆ ಬರಬೇಕು ಅನ್ನೊಂದು ಔದಾರ್ಯ. ಧರ್ಮರಾಜರ ಮತ್ತು ಪಾಂಡವರ ಈ ಸದ್ಗುಣಗಳಿಂದ ಮಾರು ಹೋದ ಪ್ರಜೆಗಳನ್ನು ನೋಡಿ ದುರ್ಯೋಧನ ಹೊಟ್ಟೆ ಕಿಚ್ಚು ಪ್ರಾರಂಭ ಆಯಿತು. ಯಾಕೆ? ಧರ್ಮರಾಜ ಬರೋಕ್ಕಿಂತ ಮೊದಲು ದುರ್ಯೋಧನ ಯುವರಾಜನಾಗಿದ್ದ. ಪ್ರಜೆಗಳಿಗೆ ಅನೇಕ ರೀತಿಯಾಗಿರ್ತಕ್ಕಂಥ ಎಕ್ಸ್ಪ್ಲಾಯಿಟೇಷನ್ ಮಾಡ್ತಿದ್ದ. ತಮ್ಮ ಸುಖಕ್ಕೋಸ್ಕರ ಯಾರು ಬೇಕಾದಾಗ ಪ್ರಜೆಗಳಿಗೆ ಯಾವುದು ಲಕ್ಷ್ಯ ಕೊಡ್ತಿರಲಿಲ್ಲ. ಈಗ ಪ್ರಜೆಗಳ ಸಂಪೂರ್ಣ ಒಲವು ಪಾಂಡವರ ಕಡೆ ಇದ್ದದನ್ನು ನೋಡಿ ಎಲ್ಲಿ ನನ್ನ ಕೈಯಿಂದ ಅಧಿಕಾರ ತಪ್ಪಿ ಹೋಗ್ತದೋ ಅಂತ ತಿಳ್ಕೊಂಡಂಥೇಳಿ ದುರ್ಯೋಧನ ಅವರನ್ನು ವರ್ಣಾವತಕ್ಕೆ ಕಳಿಸಬೇಕು ಅಂತ ನಿರ್ಣಯ ಮಾಡ್ತಾನೆ. ಈ ನಿರ್ಣಯದ ಸಂದರ್ಭದಲ್ಲಿ ಧರ್ಮರಾಜನ ಮುಂದಿನ ಘಟನೆಗಳಲ್ಲಿ ಧರ್ಮರಾಜನ ಭಾವಶುದ್ಧಿ ಎಷ್ಟಿದೆ ಅಂತಕೊಂಡಂತ ಅನ್ನೋದನ್ನು ಪೂರ್ತಿ ಮುಗಿಸ್ಲಿಕ್ಕಾಗಲ್ಲ. ಇನ್ನೊಂದು 15-20 ನಿಮಿಷ ಭಾವಶುದ್ಧಿಯ ಬಗ್ಗೆ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ.
ಮನಸ್ಸು ನಿಷ್ಕಲ್ಮಶ. ವಿಚಾರ ನಿರ್ಣಯಗಳಲ್ಲಿ ಕೆಲವು ಸಲ ತಪ್ಪಾಗಿವೆ, ಕೆಲವು ಸಲ ದೊಡ್ಡ ತಪ್ಪು ಆಗಿವೆ. ಆದರೆ ಮನಸ್ಸು ಎಂದಿಗೂ ವಿಕೃತವಾಗಲಿಲ್ಲ. ಇದನ್ನು ನಾವು ಮುಂದಿನ ಸಂದರ್ಭದಲ್ಲಿ ತಿಳಿದುಕೊಳ್ಳಕ್ಕೆ ಪ್ರಯತ್ನಿಸೋಣ. ಒಟ್ಟು ಧರ್ಮರಾಜನ ವೈಶಿಷ್ಟ್ಯ, ಸ್ವಧರ್ಮ ಬಿಡಲಿಲ್ಲ. ಆನಂತರ ಅಪವಿತ್ರವಾದ ಹಣವನ್ನು ಸ್ವೀಕರಿಸಲಿಲ್ಲ. ಅಪವಿತ್ರವಾಗಿರುವ ರೀತಿಯಲ್ಲಿ ಹಣ ಗಳಿಸಿರ್ತಕ್ಕಂಥವರಿಗೆ ಸನ್ಮಾರ್ಗಕ್ಕೆ ಕರೆದುಕೊಂಡು ಬಂದ. ಆದರೆ ತನ್ನ ತಮ್ಮಂದಿರ ಯೋಗಕ್ಷೇಮ ಎಲ್ಲ ಕಾಲದಲ್ಲಿಯೂ ಅವನ ಮನಸ್ಸಿನಲ್ಲಿ ಇರ್ತಾಯಿತ್ತು. ಇಂಥ ಶುದ್ಧ ಮನಸ್ಸುಳ್ಳವನು ಧರ್ಮರಾಜ. ಇವನ ಜೀವನದ ಮುಂದಿನ ಘಟನೆಗಳಲ್ಲಿ ಭಾವಶುದ್ಧಿ ಹೇಗೆ ಅಭಿವ್ಯಕ್ತವಾಗ್ತದೆ ಅಂತ ಅನ್ನೋದನ್ನು ಕ್ರಮವಾಗಿ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಶ್ರೀಕೃಷ್ಣಾರ್ಪಣಮಸ್ತು. ಧರ್ಮದ ನಿಯಮಗಳನ್ನು ತಮ್ಮಲ್ಲಿ ಮಾನಸಿಕವಾಗಿ ಬೌದ್ಧಿಕವಾಗಿ ಅಳವಡಿಸಿಕೊಂಡ ವ್ಯಕ್ತಿ ಎಂಟು ಧಾರ್ಮಿಕನಾಗ್ತಾನೆ ಅಂತ ಅನ್ನೋದಕ್ಕೋಸ್ಕರ ಈ ಚಿತ್ರಣವನ್ನು ನಾವು ತಿಳಿದುಕೊಳ್ಳಲೇಬೇಕಾಗಿರ್ತಕ್ಕಂಥ ಸಂದರ್ಭ. ಭಗವಂತ ನಿಮ್ಮೆಲ್ಲರನ್ನು ಅನುಗ್ರಹಿಸಲಿ. ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥಿನಾಶನ ರೋಗಾನ್ಮೇ ನಾಶಯ ಶೇಷನಾಶುಧನ್ವಂತರೇ ಹರೇ. ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತ. ಅಕ್ಷರೋ ಯೋಜನ ಸರ್ವದೇವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮ ವಾಸುದೇವಂ ದೇವತಾಮಂಡಲ ಖಂಡಮಂಡನ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣ.